ಗದಗದ ಐತಿಹಾಸಿಕ ಭೀಷ್ಮ ಕೆರೆಗೆ ಸೇರ್ತಾ ಇದೆ ಕಲುಷಿತ ನೀರು. ಪಿಎನ್ಎಸ್ ವಿಸ್ತಾರ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಇದು. ಸುದ್ದಿ ಪ್ರಸಾರದ ಬೆನ್ನಲ್ಲೇ ಉಪಲೋಕಾಯುಕ್ತರು ಭೇಟಿ ಕೊಟ್ಟಿದ್ದಾರೆ. ಗದಗದ ಐತಿಹಾಸಿಕ ಭೀಷ್ಮ ಕೆರೆಗೆ ಕಲುಷಿತ ನೀರು ಸೇರ್ತಾ ಇದೆ. ಪಿಎನ್ಎಸ್ ವಿಸ್ತಾರ ನ್ಯೂಸ್ ಬಿಗ್ ಇಂಪ್ಯಾಕ್ಟ್ ಇದು. ಈಗ ಸುದ್ದಿ ಪ್ರಸಾರದ ಬೆನ್ನಲ್ಲೇ ಉಪಲೋಕಾಯುಕ್ತರು ಭೇಟಿ ಕೊಟ್ಟಿದ್ದಾರೆ. ಭೀಷ್ಮ ಕೆರೆಗೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ ಉಪಲೋಕಾಯುಕ್ತರು. ಅವ್ಯವಸ್ಥೆಯನ್ನು ನೋಡಿ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಉಪಲೋಕಾಯುಕ್ತರು ಕ್ಲಾಸ್ ತಗೊಂಡವ್ರೆ. ನಗರಸಭೆ ಅಧಿಕಾರಿಗಳಿಗೆ ಉಪಲೋಕಾಯುಕ್ತರು ತರಾಟೆಗೆ ತೆಗೆದುಕೊಂಡಿರುವಂಥದ್ದು. ಸೊ ಭೀಷ್ಮ ಕೆರೆಗೆ ಕಲುಷಿತ ನೀರು ಸೇರ್ತಾ ಇರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಪಿಎನ್ಎಸ್ ವಿಸ್ತಾರ ನ್ಯೂಸ್ ವರದಿಯನ್ನು ಪ್ರಸಾರ ಮಾಡಿತ್ತು. ಅದರ ಬೆನ್ನಲ್ಲೇ ಈಗ ಉಪಲೋಕಾಯುಕ್ತರು ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆಯನ್ನು ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅದನ್ನ ಕ್ಲೀನ್ ಮಾಡಿಸಿ ಹೋಲ್ ಇದೆಯಲ್ಲ, 2 ಹೋಲ್ ಇದೆ ನೋಡಿ, 2 ಇದೆ. ಅದನ್ನ JCB ತಂದು ಎಲ್ಲ ತೆಗೆದು ಆ ಕಡೆ ಕ್ಲೀನಾಗಿ ಫ್ಲೋ ಆಗಂಗೆ ಮಣ್ಣೆಲ್ಲ ಹತ್ಸಿ ಜಾಲ್ರ ಹಾಕ್ಸಿದ್ರೆ ಏನಾಗುತ್ತೆ, ಬರೀ ನೀರು ಮಾತ್ರ ಹೋಗುತ್ತೆ. ಈ ಕಸ ಕಡ್ಡಿ ಎಲ್ಲ ಅವ್ರ ಮನೆಯಲ್ಲಿ ಯೂಸ್ ಮಾಡಿಬಿಟ್ರೆ ಅದಕ್ಕೆ ಯಾರು ರೆಸ್ಪಾನ್ಸಿಬಲ್? ಇವರೇ ರೆಸ್ಪಾನ್ಸಿಬಲ್. ಕ್ರಿಮಿನಲ್ ಅಫೆನ್ಸ್ ಅದು. ಮೀನುಗಳೆಲ್ಲ ಜೈಲಿಗೆ ಹೋಗ್ತಾರೆ. ಅದಕ್ಕೆ ಇದನ್ನ ಸ್ಟಾಪ್. ಅದೇ ಈ ಬಫರ್ ಝೋನ್ ಅಲ್ಲಿ ಪರ್ಮನೆಂಟ್ ಸ್ಟ್ರಕ್ಚರ್ ಮಾಡೋಗಿಲ್ಲ. ಬಫರ್ ಝೋನ್ ಎಷ್ಟು ಅಂತ ಅದಕ್ಕೆ ನಾನು ಹೇಳಿದೆ, ಅಳತೆ ಮಾಡಿಸಿ ಫಸ್ಟ್. ಕೆರೆ ಎಷ್ಟು 105 ಎಕರೆನಾ? 105 ಎಕರೆ ಕೆರೆ ಇದೆ. 105 ಎಕರೆಗೆ ಬಫರ್ ಝೋನ್ ಎಷ್ಟು ಬಿಡಬೇಕು ಅದಷ್ಟು ಅಳತೆ ಮಾಡಬೇಕು. ಅಳತೆ ಮಾಡಿದ ನಂತರ ಯಾರ್ಯಾರು ಇತ್ತೀಚೆಗೆ ಅಲ್ಲಿ ಇಲ್ಲಿಗಲ್ಲಾಗಿ ಅನ್ಲಾಫುಲ್ಲಾಗಿ ಕನ್ಸ್ಟ್ರಕ್ಷನ್ ಮಾಡಿದರೆ ಅವ್ರಿಗೆ ನೋಟಿಸ್ ಕೊಡಬೇಕು. ಕಾನೂನು ಪ್ರಕಾರವಾಗಿ ಅವರೇ ಕೆಡಬೇಕು. ಇಲ್ಲ ಅಂತಂದರೆ ಅವ್ರಿಗೆ ನೋಟಿಸ್ ಕೊಟ್ಟು ಇಷ್ಟು ದಿನ ಅಂತಂದು ಫಿಕ್ಸ್ ಮಾಡಿ ಆ ನಂತರ ಅವ್ರ ಖರ್ಚಲ್ಲಿ ಇವರು ಕೆಡಿಸಿ ಅದನ್ನು ರಿಮೂವ್ ಮಾಡಬೇಕು. ಅದನ್ನು ಕಾನೂನು ಪ್ರಕಾರವಾಗಿ ಕ್ರಮ ತಗೋತಾರೆ. ಅಥವಾ ಸರ್ಕಾರ ಅದನ್ನೇನಾದ್ರು ಮಾಫ್ ಮಾಡ್ತೀವಿ ಅಂತಂದು ಡಿಸಿಷನ್ ತಗೊಂಡ್ರೆ ಅದು ಸರ್ಕಾರಕ್ಕೆ ಬಿಟ್ಟಿದ್ದು. ಇದನ್ನು ನನ್ನ ಪ್ರಕಾರ 6 ತಿಂಗಳೊಳಗಾಗಿ ನೀವು ಮುಗಿಸ್ಕೊಡ್ಬೇಕು.